ಹಲೋ ನಮಸ್ಕಾರ ಎಲ್ಲರಿಗೂ. ಆ ನಾನು ಬಿಗ್ ಬಾಸ್ ಅಲ್ಲಿ ನಡೆದ ಒಂದು ವಿಷಯದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಅದು ಏನಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ಅಶ್ವಿನಿ ಗೌಡ ಜಾನ್ವಿ ಅವರ ಮಧ್ಯೆ ನಡೆದ ಜಗಳ. ಆ ಏನಂತ ಹೇಳಿದ್ರೆ ಆ ಅವರು ಅಶ್ವಿನಿ ಗೌಡನವರು ಅವಳ ಡ್ರೆಸ್ ಎಲ್ಲ ಎಳೆದು ಅವಳ ಜಾತಿ ಅವಳು ಎಸ್ ಜಾತಿ ಹಾಗೆಂತ ಹೇಳ್ತಿದ್ರಲ್ಲ. ಇವರು ಎಲ್ಲಿಂದ ಬಂದದ್ದು ಇವರು ಎಲ್ಲಿಂದ ಬಂದದ್ದು ಅಲ್ಲಿಂದನೇ ರಕ್ಷಿತಾ ಕೂಡ ಬಂದಿದ್ದಾಳೆ. ನಮ್ಮ ಊರವಳು ಅಂತ ಅಲ್ಲ ಸಪೋರ್ಟ್ ಮಾಡಿದ್ದು. ಯಾರು ಸತ್ಯದ ಪರವಾಗಿ ಇರ್ತಾರೆ, ನ್ಯಾಯದ ಪರವಾಗಿ ಇರ್ತಾರೆ, ರಕ್ಷಿತಾ ನೀನ್ ಹೇಳಿದ ಹಾಗೆ ಕೂಡ ನಾವು ಅವರ ಪರವಾಗಿಯೇ ಇರ್ತೇವೆ ರಕ್ಷಿತಾ. ಹಂಗೆ ಓಕೆ. ನೀನ್ ಹೇಳಿದ್ದು ತುಂಬಾ ಕರೆಕ್ಟ್ ಆಗಿದೆ. ರಕ್ಷಿತಾ ಅವರಿಗೆ ಕೆಲವೆಲ್ಲ ಟಾನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅವಳ ಜಗಳ ಗಂಟಿ, ಅವಳು ಬೇರೆಯವರಿಗೆ ಮಾತಾಡ್ಲಿಕ್ಕೆ ಬಿಡ್ಬೇಕು, ಅವಳಿಗೆ ಕನ್ನಡ ಸರಿಯಾಗಿ ಬರುವುದಿಲ್ಲ ಅಂತ. ಅವಳಿಗೆ ಎಷ್ಟು ಪರಿಪಕ್ವತೆ ಇದೆ, ಎಷ್ಟೊಂದು ಮೆಚುರಿಟಿ ಅಂತ ಹೇಳಿದ್ರೆ ಓಕೆ, ಅವಳಿಗೆ ಅಷ್ಟು ಕನ್ನಡ ಬರ್ತದಲ್ಲ ಅದೆಲ್ಲ ಕರೆಕ್ಟ್ ಆಗಿ ಕೊಡ್ತಾಳೆ. ಓಕೆ, ತಿರ್ಗೇಟು ಕರೆಕ್ಟ್ ಆಗಿ ಕೊಡ್ಬೇಕು ರಕ್ಷಿತಾ. ಹಂಗೇನೆ ಓಕೆ, ನೀನ್ ಏನ್ ಹೆದರ್ಬೇಡ. ನಾವೆಲ್ಲ ನಿನ್ಗೆ ಆ ಈ ಹಿಂದಿನಿಂದ ಇದ್ದೇವೆ ಸಪೋರ್ಟ್ ಆಗಿ. ಆದ್ರೆ ಕೂಡ ನೀನು ನಿನ್ಗೆ ಸ್ಟ್ಯಾಂಡ್ ತೆಕೊಳ್ಬೇಕು. ಓಕೆ, ನೀನು ಗೆದ್ದು ಬರ್ತಿ ಇಲ್ಲಾದ್ರೆ ಸೋತು ಬರ್ತಿ ಅದು ನಮ್ಗೆ ಟೆನ್ಷನ್ ಇಲ್ಲ. ನೀನ್ ನಮ್ ಹೃದಯದಲ್ಲಿ ಗೆದ್ದಿದ್ದೀಯಾ. ಓಕೆ, ಕೊಡು ಅವರಿಗೆ ಒಳ್ಳೆ ಮರ್ಯಾದೆ ಕೊಟ್ಟೇ ಬರ್ಬೇಕು. ನಮ್ಮ ತುಳುವಲ್ಲಿ ಒಂದು ಗಾದೆ ಮಾತಿದೆ. ಓಕೆ, ಕೊರ್ಪಿನ ಮರ್ಯಾದೆ ಕೊರ್ಲೆ ಮಾಮಿ ಅಂತ. ಹಾಗೆ ನೀವು ಕೊಡು ಅವರಿಗೆ ಸರಿಯಾಗಿ ಕೊಡ್ಬೇಕು. ಆ ಸೇಮ್ ಟೈಮ್ ಅಲ್ಲಿ ಅವ್ರಿಗೆ ಕೊಡ್ಬೇಕು. ನೀನೇನೋ ಹಿಂಜರಿಯಬೇಡ, ಹೆದರ್ಬೇಡ. ಓಕೆ, ನಾವೆಲ್ಲ ಇದ್ದೇವೆ, ನಿನ್ಗೆ ಏನ್ ಕೂಡ ಆಗುದಿಲ್ಲ. ಓಕೆ, ಕರ್ನಾಟಕ ಜನರು ನೋಡ್ತಾ ಇದ್ದಾರೆ. ಇವರು ಎಲ್ಲ ಆ ಹೋರಾಟಗಾರರು, ಕನ್ನಡ ಪರವಾಗಿ ಹೋರಾಟಗಾರರು ಮತ್ತೆ ಮಹಿಳಾ ದೌರ್ಜನ್ಯ ಪರವಾಗಿ ಹೋರಾಟಗಾರರು ಅಲ್ಲಿ ಹೋಗಿ ಮುಖವಾಡ ಕಳಚ್ಕೊಳ್ತಾ ಇದ್ದಾರೆ ಅವರದ್ದು. ಓಕೆ, ಅವರದ್ದು ಅಸ್ಲಿ ಬಣ್ಣ ಬಯಲಾಗ್ತಾ ಇದೆ. ಎಲ್ಲ ಕರ್ನಾಟಕದವರು ನೋಡ್ತಾ ಇದ್ದಾರೆ ನಿಮ್ಮನ್ನು. ಓಕೆ, ಸ್ವಲ್ಪ ಸ್ವಲ್ಪ ಅವರ ಕೀಳು ಮಟ್ಟಕ್ಕೆ ಇಳಿಯುವ ರೀತಿಯಲ್ಲಿ ಓಕೆ, ಇಳಿಯಲಿ, ಇನ್ನು ಕೂಡ ಇಳಿಯಲಿ, ಇನ್ನು ಕೂಡ ಸ್ವಲ್ಪ ಜಗಳ ಮಾಡ್ಲಿ. ಅದು ಕೂಡ ಕಿಚ್ಚನ ಮಾತುಗಳು ಉಂಟಲ್ಲ, ಕಿಚ್ಚ ಸುದೀಪ್ ಅವರದ್ದು ಮಾತು ಕಿಚ್ಚನ ಪಂಚಾಯತಿಯಲ್ಲಿ ನಮ್ಗೆ ತುಂಬಾ ಇಷ್ಟ ಆಯ್ತು. ಅವ್ರಿಗೆ ಒಂದು ಸಲ್ಯೂಟ್ ಕೊಡ್ಬೇಕು. ನಾನು ಈಗ ಅವರ ದೊಡ್ಡ ಅಭಿಮಾನಿ ಆಗಿದ್ದೇನೆ. ಯಾಕೆಂದ್ರೆ ನನ್ಗೆ ಹೀಗೆ ಹೀರೋಸ್ ಅಂದ್ರೆ ಅಭಿಮಾನಿ ಆಗೋದು, ಫ್ಯಾನ್ಸ್ ಆಗೋದು ನನ್ಗೆ ಇಷ್ಟ ಇರ್ಲಿಲ್ಲ. ಅವರ ಫಿಲ್ಮ್ ನೋಡ್ತಿದ್ದೆ, ಆದ್ರೆ ಕೂಡ ಉಂಟಲ್ಲ ಈ ಅಶ್ವಿನಿ ಗೌಡ ಅವರು ಲಾಸ್ಟ್ ಟೈಮ್ ಅದರಲ್ಲಿ ಮ್ಯಾನಿಪುಲೇಷನ್ ಮಾಡಿ ಐ ಥಿಂಕ್ ಶಿ ಇಸ್ ಹರ್ಟ್ ಅಂತ ಹೇಳುವಾಗ, ಅವರು ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ನೋಡುವಾಗ ಓಕೆ, ಆದ್ರೆ ಕೂಡ ಅವರು ತುಂಬಾ ಎಕ್ಸಾಂಪಲ್ ಕೊಟ್ಟು ಕಿಚ್ಚ ಹೇಗೆ ಮ್ಯಾನಿಪುಲೇಟ್ ಮಾಡಿ ಅವರನ್ನು ಸಾರಿ ಕೇಳಿಸಿದ್ರು ಆ ರೀತಿ ನನ್ಗೆ ತುಂಬಾ ಇಷ್ಟ ಆಯ್ತು. ಕಿಚ್ಚ ಸರ್, ನಿಜವಾಗಿ ನೀವೊಂದು ಹೀರೋ. ಓಕೆ, ನಾವು ನಿಮ್ಮ ಅಭಿಮಾನಿ. ಹೀಗೆ ರೋಲ್ ಮಾಡೆಲ್ ಆಗಿರ್ಬೇಕು. ಹೀರೋಸ್ ಅಂತ ಹೇಳಿದ್ರೆ ರಿಯಲ್ ಲೈಫ್ ಅಲ್ಲಿ ಕೂಡ ಓನ್ಲಿ ಫಿಲ್ಮ್ ಸ್ಕ್ರೀನ್ ಅಲ್ಲಿ ಮಾತ್ರ ಅಲ್ಲ. ಈಗ ನಮ್ದು ಅಸ್ಲಿ ಬಣ್ಣ ಬಯಲಾಗುವ ಟೈಮ್. ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರೇ, ನಿಮ್ದು ಕೂಡ. ಮತ್ತೆ ಬೇರೆ ಎಲ್ಲರೂ ತುಂಬಾ ಜನ ಇದ್ರು, ಅವರು ಯಾರು ಕೂಡ ರಕ್ಷಿತನನ್ನು ಹೆಲ್ಪಿಗೆ ಬರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಂದ್ರೆ ನಮ್ಗೆ ಯಾಕೆ ಉಸಾಬರಿ ಅವರ ಜಗಳದ ಮಧ್ಯೆ ಹೋಗಿ ನಾವು ಇದೇನ್ ಮಾಡ್ಬೇಕು ಅದು ಏನ್ ಮಾಡ್ಬೇಕು ಅಂತ. ಓಕೆ, ಗಿಲ್ಲಿ ನಟ ಅಂತ ಅವರು ಸ್ವಲ್ಪ ಹೆಲ್ಪಿಗೆ ಬರ್ತಾರೆ, ಆದ್ರೂ ಕೂಡ ಅಷ್ಟೊಂದು ಅವರಿಬ್ರು ಜಗಳ ಆಡುವಾಗ ಮಧ್ಯದಲ್ಲಿ ಬರ್ಲಿಲ್ಲ. ಪರವಾಗಿಲ್ಲ. ಓಕೆ, ಅಟ್ ಲೀಸ್ಟ್ ಅವರು ಅವರ ಪರವಾಗಿ ನಿಂತ್ಕೊಳ್ತಾರೆ. ಓಕೆ, ಸತ್ಯ ಗೊತ್ತಾದಾಗ ಸತ್ಯದ ಪರವಾಗಿ ನಿಂತ್ಕೊಳ್ತಾರೆ. ಆದ್ರೆ ಕೂಡ ರಕ್ಷಿತಾ, ನಿಮ್ಗಾಗಿ ಸ್ಟ್ಯಾಂಡ್ ತೆಕೊಂಡಿದ್ದುಂಟಲ್ಲ ಬೇಷ್ ನೀನು. ಓಕೆ, ನಿಮ್ಗೆ ಕನ್ನಡ ಗೊತ್ತಿಲ್ದಿದ್ರು ಪರವಾಗಿಲ್ಲ, ಕರೆಕ್ಟ್ ಆಗಿ ಓಕೆ, ನಿಮ್ಗೆ ಎಷ್ಟು ಕನ್ನಡ ಗೊತ್ತುಂಟಲ್ಲ ಅದು ಎಲ್ಲ ಅವರ ಮುಖದ ಮೇಲೆ ಉಗುಳಿ ಬರ್ಬೇಕು ನೀವು ಬರುವಾಗ. ಆಯ್ತಾ. ಅವರಿಗೆ ಅವರ ಮುಖವಾಡ ಹಾಕಿ ಮೇಕಪ್ ಹಾಕಿ ಸ್ಕ್ರೀನ್ ಮೇಲೆ ಒಳ್ಳೆಯವರಾಗಿ ತೋರಿಸ್ತಾರಲ್ವಾ, ಅದು ಎಲ್ಲ ಕಳಚ್ಬೇಕು. ಕನ್ನಡ ಜನತೆಗೆ ಅವರ ಅಸಲಿ ಬಣ್ಣ ಬಯಲಾಗ್ಬೇಕು. ಓಕೆ ರಕ್ಷಿತಾ, ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ಓಕೆ, ಮತ್ತೆ ಕಿಚ್ಚ ಸುದೀಪ್ ಸರ್, ವಿ ಆರ್ ಮಾತುಗಳಿಲ್ಲ ನಿಮ್ಗೆ ಹೊಗಳ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೇನೆ ನ್ಯಾಯದ ಪರವಾಗಿ ನೀವು ಕೂಡ ನಿಂತಿದ್ರಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು ನಿಮ್ಮ ಮಾತುಗಳು. ಈ ಬಿಗ್ ಬಾಸ್ ಮನೆ ಇನ್ನು ನಾವು ಯಾವಾಗ ಸಹ ಬಿಗ್ ಬಾಸ್ ನೋಡ್ತೇವೆ. ಹ್ಯಾಟ್ಸ್ ಆಫ್ ಟು ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಹೇಳಲಿಕ್ಕೆ ಇದ್ದದ್ದು. ಮತ್ತೆ ಎಂತ ಗೊತ್ತುಂಟ, ಜಾತಿ ಮತ ಭೇದ ಭಾವ ಅಂತ
ಮನುಷ್ಯರು ಆ ಕೀಳು ಮಟ್ಟಕ್ಕೆ ಇಳಿಯುವ ರೀತಿ ನೀವು ನೋಡ್ಬೇಕು, ಬಿಗ್ ಬಾಸ್ ಅಲ್ಲೇ ನೋಡ್ಬೇಕು. ಯಾಕೆಂದ್ರೆ ಅವರು ಬಟ್ಟೆ ಎಳೆದು ನೀನ್ ಎಸ್ ಜಾತಿಯಿಂದ ಬರ್ತೀಯಾ, ಅವರ ಮಟ್ಟಕ್ಕೆ ನಾವು ಇಳಿಬೇಕಂತ ಇಲ್ಲ. ಓಕೆ, ಅವರು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಯಾಕೆ ಇವರೆಲ್ಲ ಲಕ್ಷ ಲಕ್ಷ ಸಂಪಾದನೆ ಮಾಡಿ ಈ ಅಶ್ವಿನಿ ಗೌಡ ಜಾನ್ವಿ ಅವರು ಮಾಡೆಲ್ ಆಕ್ಟ್ರೆಸ್ ಅಂತ ಹೇಳಿ ಓಕೆ ಜನರ ಮೆಚ್ಚುಗೆಯನ್ನು ಪಡೆದು ಅಷ್ಟು ಲಕ್ಷ ಸಂಪಾದಿಸಿ ಇಷ್ಟೆಲ್ಲ ಮನೆ ಮನೆ ದೊಡ್ಡ ದೊಡ್ಡ ಕಟ್ಟಿ ಓಕೆ ಒಳ್ಳೆ ಒಳ್ಳೆ ಡ್ರೆಸ್ ಹಾಕ್ತಾರೆ. ಅವರನ್ನು ಬಟ್ಟೆ ಬಿಚ್ಚಿದ್ರೆ ನೋಡ್ಲಿಕ್ಕೆ ಆಗ್ಬೋದಾ? ಓಕೆ, ನೀವೇ ಹೇಳಿ. ಅವಳ ಬಟ್ಟೆ ನೋಡಿ ಅಳಿತಾರಲ್ವಾ? ಓಕೆ, ಮನುಷ್ಯರನ್ನು ಬಟ್ಟೆ ನೋಡಿ ಅಳಿಯುವುದ, ಅವರ ಅಂತರಂಗ ನೋಡಿ ಅಳಿಬೇಕು, ಅವರ ಹಾರ್ಟ್ ಹೇಗಿದೆ ಅಂತ. ಯಾರಿಗಾದ್ರೂ ಕೆಟ್ಟದ್ದು ಮಾಡ್ಲಿಕ್ಕೆ ಅಂದ್ರೆ ಒಳ್ಳೇದು ಮಾಡ್ಲಿಕ್ಕೆ ನಿಮ್ಮಿಂದ ಆಗದಿದ್ರೆ ಕೆಟ್ಟದ್ದು ಮಾಡ್ಬೇಡಿ, ಅಷ್ಟೇ ನಾನು ಹೇಳುವುದು. ಓಕೆ, ನಿಮ್ಗೆ ಇಬ್ರಿಗೂ ಕೂಡ ಒಬ್ಬೊಬ್ರು ಮಗ ಇದ್ದಾರಂತ ಹೇಳ್ತೀರಲ್ವಾ, ನೀವು ಅವ್ರಿಗೆ ಒಳ್ಳೆ ರೋಲ್ ಮಾಡೆಲ್. ಓಕೆ, ನಿಮ್ಮ ಮಕ್ಕಳಿಗೆ ಉಂಟಲ್ಲ ಒಳ್ಳೆ ರೋಲ್ ಮಾಡೆಲ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರೇ. ಒಂದು ಹೆಂಗಸಿಗೆ ಹೇಗೆ ನೀವು ದೌರ್ಜನ್ಯ ಮಾಡದೆ ಪ್ರೊಟೆಕ್ಟ್ ಮಾಡ್ಬೇಕು, ಅವಳನ್ನು ಹೇಗೆ ಹೀಯಾಳಿಸ್ಬೇಕು ಎಲ್ಲ ನೀವು ಕಲಿಸಿಕೊಡ್ತಾ ಇದ್ದೀರಾ ಈಗಲೇ ನಿಮ್ಮ ಮಕ್ಕಳಿಗೆ. ಓಕೆ, ವೆರಿ ಪ್ರೌಡ್ ಆಫ್ ಯು ಅಶ್ವಿನಿ ಗೌಡ ಅಂಡ್ ಜಾನ್ವಿ ಅವರೇ. ಓಕೆ, ವೆರಿ ಪ್ರೌಡ್ ಆಫ್ ಯು. ಕರ್ನಾಟಕದವರು ನಿಮ್ಮನ್ನು ತಲೆ ಮೇಲೆ ಇಟ್ಕೊಳ್ತಾರೆ. ಇನ್ನು ಹಿಂದೆ ಹೊರಗಡೆ ಬನ್ನಿ ಒಮ್ಮೆ. ಓಕೆ, ಬಿಗ್ ಬಾಸ್ ಇಂದ ನಾವು ಎಲ್ಲರೂ ಕಾತು ಕೂತ್ಕೊಂಡಿದ್ದೇವೆ. ಓಕೆ, ಕರ್ನಾಟಕ ಜನತೆ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತದೆ ಅಂತ ಹೇಳಲಿಕ್ಕೆ. ಓಕೆ, ಮತ್ತೆ ರಕ್ಷಿತಾ ಅವರೇ, ನೀವು ಏನು ಟೆನ್ಷನ್ ಮಾಡ್ಕೊಳ್ಬೇಡಿ. ನೀವು ಗೆದ್ರು ಸೋತ್ರು ಓಕೆ ಕೊಟ್ಟು ಕೊಡುವುದನ್ನು ಬನ್ನಿ ಆಯ್ತಾ. ಬಿಗ್ ಬಾಸ್ ಇಂದ ಬರುವಾಗ ಉಂಟಲ್ಲ, ನಿಮ್ಗೆ ಚಪ್ಪಾಳೆ ನಮ್ದು ಎಲ್ಲ ಕಾದಿರುತ್ತದೆ ಆಯ್ತಾ. ಅಷ್ಟೇ ಹೇಳಲಿಕ್ಕಿದ್ದದ್ದು. ಓಕೆ, ನನ್ಗೆ ಮನಸ್ಸು ಹಗರ ಆಯ್ತು. ಯಾಕಂದ್ರೆ ನಮ್ಮ ಮನಸ್ಸಿನ ಒಳಗೆ ಉಂಟಲ್ಲ ಒಂದು ನೋಡುವಾಗ ಏನಾದ್ರೂ ಹೇಳ್ಬೇಕು ಅಂತ ಇರುತ್ತಲ್ವಾ, ಅದು ಹೇಳಲೇಬೇಕು ಆ ಟೈಮಲ್ಲಿ. ಹಾಗೆ ಥ್ಯಾಂಕ್ ಯು. ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಬಿಗ್ ಬಾಸ್ ಅನ್ನು. ರಕ್ಷಿತಾ ಅವರೇ, ನೀವು ಏನು ಟೆನ್ಷನ್ ಮಾಡ್ಕೊಳ್ಬೇಡಿ. ಈ ದುಷ್ಟ ಜನಕ್ಕೋಸ್ಕರ ನಿಮ್ಮ ಮುಗ್ಧತೆಯನ್ನು ನೀವು ಕಳ್ಕೊಳ್ಬೇಡಿ. ನಮಸ್ಕಾರ.